ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ಅದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಈಗ ಒಂದು ನಿಮಿಷ. ಈಗ ಈ ನೆಲದ ಕಾನೂನನ್ನು ಎಲ್ಲರೂ ಗೌರವಿಸಬೇಕು. ಇಲ್ಲಿ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಅದು ಯಾರೋ ಗಣ್ಯಮಾನರು ಯಾರಲ್ಲ, ಕಾನೂನಿಗೆಲ್ಲರೂ ಅಡಿಯಲ್ಲಿ ಒಂದೇ. ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಷ್ಟೆಲ್ಲ ಏನು ಹತ್ಯೆ ಆಗಿದೆಯಲ್ಲ ರೇಣುಸ್ವಾಮಿ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಆಮೇಲೆ ಈ ಎಲ್ಲ ಚಿತ್ರಗಳನ್ನ ಬ್ಯಾನ್ ಮಾಡಬೇಕು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅದನ್ನು ಹಿಸ್ಟ್ರಿ ಕೇಳ್ತಾ ಮೀಡಿಯಾ ಮಾಧ್ಯಮದಲ್ಲಿ ಅಥವಾ ಪ್ರಿಂಟ್ ಮೀಡಿಯಲ್ಲಿ ಓದ್ತಾ ಹೋದರೆ ಮೈಕೈ ಜುಮ್ ಅನಿಸುತ್ತೆ. ಅಷ್ಟು ಹಿಂಸಾಚಾರ. ನಾವು ಹೇಳೋದು ಆತ ತಪ್ಪು ಮಾಡಿದರೆ ಕಾನೂನಿತ್ತು, ಕಾನೂನನ್ನು ಕೈ ತೆಗೆದುಕೊಂಡದ್ದು ತಪ್ಪು, ಅಪರಾಧ. ಅಥವಾ ನಾನೇ ಆಗಲಿ, ನನಗೆ ಯಾರಾದರೂ ಬೈತಾರೆ ಅಥವಾ ಬೇರೆ ರೀತಿ ಮೆಸೇಜ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ದಂಡಿಸೋಕ್ಕೆ ನನಗೆ ಅಧಿಕಾರ ಇಲ್ಲ, ಹೊಡೆಯೋಕ್ಕೆ ಅಧಿಕಾರ ಇಲ್ಲ. ಮ್ಯಾನ್ ಪವರ್ ಬಳಸೋಕ್ಕೆ, ಮ್ಯಾನ್ ಪವರ್ ಮನಿ ಪವರ್ ನಡೆಯಲ್ಲ, ಮ್ಯಾನ್ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ. ಇಲ್ಲಿ ಕೋರ್ಟ್ ಇದೆ, ಕಾನೂನಿದೆ, ಆತನ ಮೇಲೆ ಕೇಸ್ ಹಾಕ್ಬೋದಿತ್ತು. ಇನ್ನೂ ಸಿಟ್ಟು ಬಂದರೆ 2 ಕಪಾಳ ಕೊಡಿಲಿ, ಯಾರು ಬೇಡಂತಾರೆ. ಇಷ್ಟು ಕ್ರೂರಿಯಾಗಿ ಹಿಂಸೆ ಕೊಡಬೇಕು, ತಪ್ಪು ಯಾರೇ ಆಗಲಿ. ಇದಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕಂತ ಒತ್ತಾಯ ಮಾಡಿ, ಸರ್ಕಾರ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿ. ಒಂದು ಅದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಈಗ ಒಂದು ನಿಮಿಷ. ಈಗ ಈ ನೆಲದ ಕಾನೂನನ್ನು ಎಲ್ಲರೂ ಗೌರವಿಸಬೇಕು. ಇಲ್ಲಿ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಅದು ಯಾರೋ ಗಣ್ಯಮಾನರು ಯಾರಲ್ಲ, ಕಾನೂನಿಗೆಲ್ಲರೂ ಅಡಿಯಲ್ಲಿ ಒಂದೇ. ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಷ್ಟೆಲ್ಲ ಏನು ಹತ್ಯೆ ಆಗಿದೆಯಲ್ಲ ರೇಣುಸ್ವಾಮಿ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಆಮೇಲೆ ಈ ಎಲ್ಲ ಚಿತ್ರಗಳನ್ನ ಬ್ಯಾನ್ ಮಾಡಬೇಕು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಅದನ್ನು ಹಿಸ್ಟ್ರಿ ಕೇಳ್ತಾ ಮೀಡಿಯಾ ಮಾಧ್ಯಮದಲ್ಲಿ ಅಥವಾ ಪ್ರಿಂಟ್ ಮೀಡಿಯಲ್ಲಿ ಓದ್ತಾ ಹೋದರೆ ಮೈಕೈ ಜುಮ್ ಅನಿಸುತ್ತೆ. ಅಷ್ಟು ಹಿಂಸಾಚಾರ. ನಾವು ಹೇಳೋದು ಆತ ತಪ್ಪು ಮಾಡಿದರೆ ಕಾನೂನಿತ್ತು, ಕಾನೂನನ್ನು ಕೈ ತೆಗೆದುಕೊಂಡದ್ದು ತಪ್ಪು, ಅಪರಾಧ. ಅಥವಾ ನಾನೇ ಆಗಲಿ, ನನಗೆ ಯಾರಾದರೂ ಬೈತಾರೆ ಅಥವಾ ಬೇರೆ ರೀತಿ ಮೆಸೇಜ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ದಂಡಿಸೋಕ್ಕೆ ನನಗೆ ಅಧಿಕಾರ ಇಲ್ಲ, ಹೊಡೆಯೋಕ್ಕೆ ಅಧಿಕಾರ ಇಲ್ಲ. ಮ್ಯಾನ್ ಪವರ್ ಬಳಸೋಕ್ಕೆ, ಮ್ಯಾನ್ ಪವರ್ ಮನಿ ಪವರ್ ನಡೆಯಲ್ಲ, ಮ್ಯಾನ್ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ. ಇಲ್ಲಿ ಕೋರ್ಟ್ ಇದೆ, ಕಾನೂನಿದೆ, ಆತನ ಮೇಲೆ ಕೇಸ್ ಹಾಕ್ಬೋದಿತ್ತು. ಇನ್ನೂ ಸಿಟ್ಟು ಬಂದರೆ 2 ಕಪಾಳ ಕೊಡಿಲಿ, ಯಾರು ಬೇಡಂತಾರೆ. ಇಷ್ಟು ಕ್ರೂರಿಯಾಗಿ ಹಿಂಸೆ ಕೊಡಬೇಕು, ತಪ್ಪು ಯಾರೇ ಆಗಲಿ. ಇದಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕಂತ ಒತ್ತಾಯ ಮಾಡಿ, ಸರ್ಕಾರ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.